ದಕ್ಷಿಣ ಕಾಶಿ ನಂಜನಗೂಡು ತಾಲೂಕಿನ ಮುದ್ದಳ್ಳಿ ಗ್ರಾಮದಲ್ಲಿ ಭೂ ಸ್ವಾಧೀನದ ಕಿಚ್ಚು ಜೋರಾಗಿದೆ. ಕೆಎಐಡಿಬಿ ಇಲಾಖೆಯು ರೈತರ ಸುಮಾರು 448 ಎಕರೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿರುವುದನ್ನು ವಿರೋಧಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಮೈಸೂರು ಮತ್ತು ಊಟಿ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಮಾನವ ಸರಪಳಿ ನಿರ್ಮಿಸಿದ ರೈತರು ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದರು. ಕಳೆದ 2003ರಿಂದಲೂ ಕೆಎಐಡಿಬಿ ಇಲಾಖೆ ಸ್ವಾಧೀನದ ಹೆಸರಿನಲ್ಲಿ ರೈತರಿಗೆ ನಿರಂತರವಾಗಿ ಮಾನಸಿಕ ಹಿಂಸೆ ನೀಡುತ್ತಿದೆ ಎಂಬುದು ರೈತರ ಗಂಭೀರ ಆರೋಪವಾಗಿದೆ. ಈಗಾಗಲೇ ನಂಜನಗೂಡಿನಲ್ಲಿರುವ ಕೈಗಾರಿಕಾ ಪ್ರದೇಶಗಳ ಪೈಕಿ 60% ಜಾಗ ಬಳಕೆಯಾಗದೆ ಉಳಿದಿದೆ. ಹೀಗಿದ್ದರೂ ಹೊಸದಾಗಿ ರೈತರ ಭೂಮಿಯನ್ನು ಕಿತ್ತುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ರೈತ ಮುಖಂಡರು ಪ್ರಶ್ನಿಸಿದ್ದಾರೆ. ಇನ್ನು ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಅವರು ಮಾತನಾಡಿ, ಇಡೀ ಕರ್ನಾಟಕದಲ್ಲಿ ಭೂ ಬ್ಯಾಂಕ್ ಮಾಡಿ ಬೇನಾಮಿ ಹೆಸರಿನಲ್ಲಿ ಎಂಎನ್ಸಿ ಕಂಪನಿಗಳು ಮಾರಾಟ ಮಾಡುವ ಹುನ್ನಾರ ನಡೆಯುತ್ತಿದೆ. ದೇಶದ ಜಿಡಿಪಿಗೆ ಕೃಷಿಯೇ ಮೂಲಾಧಾರ. ಕೈಗಾರಿಕೆಯಿಂದ ಉದ್ಯೋಗ ಸಿಗುತ್ತದೆ ಎನ್ನುವುದು ಕೇವಲ ಭ್ರಮೆ. ಸರ್ಕಾರ ಈ ಕೂಡಲೇ ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರೈತ ಮುಖಂಡರಾದ ಮಂಜು ಕಿರಣ್, ಶಿರಮಳ್ಳಿ ಮಂಜುನಾಥ್ ಸೇರಿದಂತೆ ನೂರಾರು ರೈತರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರಕ್ಕೆ 1 ವಾರದ ಗಡುವು ನೀಡಿರುವ ರೈತರು ಈ ಅವಧಿಯಲ್ಲಿ ಸಮಸ್ಯೆ ಬಗೆಹರಿಯದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಮುದ್ದಳ್ಳಿ ಗ್ರಾಮದಲ್ಲಿ ಅವೈಜ್ಞಾನಿಕವಾಗಿ 448 ಎಕರೆ ಏನು ಅಕ್ವೈರ್ ಮಾಡ್ಕೊಂಡು ಕೆಎಡಿಬಿ ಅಂತ ಮಾಡ್ತಾ ಇದ್ದಾರೆ. ಸುಮಾರು 2003ರಿಂದ ಇದುವರೆಗೂ ಅಲ್ಲಿನ ರೈತರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕಂದರೆ ಆ ಕೆಎಡಿಬಿ ಸ್ವಾಧೀನದ ಹೆಸರಲ್ಲಿ ಕೆಲವು ಹಾಲಿ ಮತ್ತು ಮಾಜಿಗಳು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಇವತ್ತು ಇಲ್ಲಿನ ರೈತರಿಗೆ ಮತ್ತು ನಂಜನಗೂಡು ಭಾಗದ ಕೆಲವೊಂದು ಊರುಗಳಿಗೆ ಬೇಕಾದಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಕೆಎಡಿಬಿ ವಶಪಡಿಸ್ಕೊಂಡು ನಮಗೆ ಗೊತ್ತಿರೋ ಪ್ರಕಾರ ಇನ್ನೂ 60% ಖಾಲಿ ಬಿದ್ದಿದೆ. ಇಡೀ ಕರ್ನಾಟಕದಲ್ಲಿ ಭೂ ಬ್ಯಾಂಕ್ಗಳನ್ನ ಮಾಡಿ ಎಮ್ ಎನ್ ಸಿ ಕಂಪ್ನಿಗಳಿಗೆ ಅವ್ರು ಕೊಡೋ ಎಂಜಲ್ ಕಾಸಿಗೆ ಕೈ ಒಡ್ಕೊಂಡು ಇವರು ಅವ್ರಿಗೆ ಬೇಕಾದಷ್ಟು ಬೇನಾಮಿ ಹೆಸರುಗಳು ಮಾಡ್ಕೊಂಡು ಅವ್ರಿಗೆ ಮಾರಕ್ಕೋಸ್ಕರ ಇಲ್ಲಿ ಭೂ ಬ್ಯಾಂಕ್ಗಳನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ರೈತರಿಗೆ ಗೊತ್ತಿಲ್ಲ. ಒಂದು ಹಾಸ್ಪಿಟಲ್ ಮಾಡ್ತಾರೆ, ಕೈಗಾರಿಕೆ ಉದ್ಯೋಗ ಕೊಡ್ತದೆ. ಎಷ್ಟು ಕೊಡ್ತದೆ ಕೈಗಾರಿಕೆ, ಆದರೆ ಕೃಷಿ ಎಷ್ಟು ಕೊಡ್ತದೆ ಅನ್ನೋದು ಈ ಮುಟ್ಟಾಳರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಇವರು ಸುಳ್ಳು ಹೇಳ್ತದಕ್ಕೆ ನಾವು ಮುಟ್ಟಾಳರು ಅನ್ನೋದು. ಕೃಷಿ ಕ್ಷೇತ್ರದಲ್ಲಿ ಇಡೀ 60% ಜನ ಉದ್ಯೋಗ ಕೊಡೋದು ಕೃಷಿ ಕ್ಷೇತ್ರ. ಕೈಗಾರಿಕೆ ಎಲ್ಲ, ಕೈಗಾರಿಕೆಯಿಂದ ಉತ್ಪನ್ನ ಯಾರು ತಿನ್ನಲ್ಲ, ರೈತ ಬೆಳೆದನ್ನ ತಿನ್ನೋದು. ಕೈಗಾರಿಕೆ ಹೆಸರಲ್ಲಿ ದೇಶ ಮುಂದುವರಿತಾ ಇಲ್ಲ. ಕೃಷಿಲಿ GDP ಕೃಷಿಲಿ ಇರೋದು. ಅವೈಜ್ಞಾನಿಕ ಸರ್ಕಾರಗಳು, ಅಯೋಗ್ಯರು ಇವರು ತಮ್ಮ ಸ್ವಕ್ಕೆ ತಾವು ದುಡ್ಡು ಮಾಡೋಕ್ಕೋಸ್ಕರ ತಮ್ಮ ತಲೆಮಾರು ಉಂಡು ತೀರಬಾರ್ದು ಅನ್ನೋ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಯಾವ ರಾಜಕಾರಣಿಗಳ ಜಮೀನುಗಳು ಕೆಎಡಿಬಿಗೆ ಹೋಗಿದೆ ಎಲ್ಲರೂ ಗೊತ್ತು. ಅವ್ರಿಗೆ ಎಲ್ಲೇ 1,000 ಎಕರೆ ಮಾಡೋದು, ಅದು ಇನ್ನೊಬ್ರಿಗೆ ಮಾರೋದು. ಇವೆಲ್ಲ ನಮಗೆ ಗೊತ್ತಿದೆ. ರಾಜಕಾರಣಿಗಳೇ, ನೀವು ನಮ್ಮ ಹತ್ರ ಬಾಲ ಬಿಚ್ಚಬೇಡಿ. ಇದುವರೆಗೂ ಮಾಡಿರೋದು ಸಾಕು. ಇನ್ನು ಮುಂದೆ ರೈತನ ಭೂಮಿಗೆ ನೀವು ಕೈ ಹಾಕಿದ್ರೆ ನಿಮ್ಮ ಬುಡಕೆ ಬರುತ್ತೆ. ನಿಮ್ಮದು ಯಾವ ಮುಂದಿನ ಎಲೆಕ್ಷನ್ಗಳಲ್ಲಿ ನಮಗೆ ಗೊತ್ತು ಏನು ಮಾಡಬೇಕು ಅಂತ. ಹಾಗಾಗಿ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗೊತ್ತು ನಿಮ್ಗೆ ಏನು ಮಾಡಬೇಕು ಅನ್ನೋದು. ಹಾಗಾಗಿ ಕಾನೂನು ಚೌಕಟ್ಟಲ್ಲ, ನಾವೇನು ಕಾನೂನು ಚೌಕಟ್ಟಲ್ಲಿ ನಿಮಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಎಲ್ಲರೂ ಮಾರ್ಜಿನ್ ಫಾರ್ಮರ್ 438 ಎಕರೆಯಲ್ಲಿ 285 ಜನ ಮಾರ್ಜಿನ್ ಫಾರ್ಮರ್ ಇದ್ದಾರೆ. ಸಣ್ಣ ರೈತರಿದ್ದಾರೆ, ಎಲ್ಲ ಮಾರ್ಜಿನ್ ಫಾರ್ಮರೇ. ನಿಜವಾಗ್ಲೂ ಮಾನ್ಯ ಶಾಸಕರೇ, ನಿಮ್ಮ ತಂದೆ ಭಾಳ ಒಳ್ಳೆಯ ಹೆಸರುಗಳನ್ನ ಮಾಡಿದರು. ನೀವು ಅದನ್ನ ಉಳಿಸ್ಕೊಳ್ಳಿ. ಯಾಕೆ ನಿಮ್ಮ ಜವಾಬ್ದಾರಿ ಅದು. ನಿಮ್ಮ ಜವಾಬ್ದಾರಿ ಉಳಿಸ್ಕೊಳ್ಳೋದು. ನೀವು ಸುಮ್ಮನೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿಲ್ಲ, ನಮ್ಮ ಪರವಾಗಿ ಕಾನೂನು ಮಾಡೋಕ್ಕೆ ನಿಮ್ಗೆ ಕಳಿಸಿರೋದು. ಹಾಗಾಗಿ ಈ ವಿಷಯನ ತಕ್ಕಳದೆ ಹೋದರೆ ಇನ್ನೊಂದು ವಾರ ಏನು ಮಾಡಿದ್ರೆ ಮಂಜು ಕಿರಣ್ ಹೇಳಿದಾಗೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಅಲ್ಲಿವರೆಗೆ ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಾವು ಇಲ್ಲೇ ಊರಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು, MLAಗಳು ಈ ಪ್ರಕ್ರಿಯೆನ ಬೇಗ ತಗೊಂಡು RTCಯಿಂದ ಕೆಎಡಿಬಿನ ತೆಗಿಬೇಕು, ಡಿನೋಟಿಫೈ ಮಾಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಫಲವತ್ತಾದ ಭೂಮಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನೀರಾವರಿ ಫಲವತ್ತಾದ ಭೂಮಿ ಅಲ್ಲ, ಖುಷ್ಕಿ ಭೂಮಿಲೇ ಸಾವಯವ ಇಂಗಾಲ ಇರೋದು. ಅಲ್ಲಿ ಎಲ್ಲ ಥರದ ಬೆಳೆಗಳನ್ನ ಬೆಳೀತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಇರೋದೇ ಖುಷ್ಕಿ ಭೂಮಿ. ಇವತ್ತು ಖುಷ್ಕಿ ಭೂಮಿ ನಂಬ್ಕೊಂಡ್ರೆ ರೈತ ಎಲ್ಲ ಥರದ ಬೆಳೆಗಳನ್ನು ಬೆಳೀತಾನೆ ಅಲ್ಲಿ. ಹಾಗಾಗಿ ಖುಷ್ಕಿ ಭೂಮಿ ಅಂದರೆ ಅದು ಫಲವತ್ತಾದ ಭೂಮಿ. ಎರಡನೇದು ನೀರಾವರಿ ಭೂಮಿ. ಅವು ಎರಡೂ ಮಾಡೋಂಗಿಲ್ಲ. ಏನು ಬರಡು
ಏನು ಬರಡಾಗಿದೆ, ಏನು ಬಂಜರೆ ಆಗಿದೆ. ಹಾಗಾಗಿ ಅದು ಫಲವತ್ತಾದ ಭೂಮಿ. ನೀವು ರೆಕಾರ್ಡ್ ನೋಡಿ, ಇಲ್ಲಿ ಭೂಮಿ ಫಲವತ್ತಾದ ಭೂಮಿ. ನಿಮ್ಮ ವರ್ಡ್ಗಳು ತಪ್ಪು. ನೀವು ಜನಗಳಿಗೆ ಉದ್ಯೋಗ ಕೊಡ್ತೀವಿ, ಇದು ಕೈಗಾರಿಕೆ ಇಲ್ದರೆ ನಾವೇನು ಬದುಕೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ದೇಶ ಪ್ರಗತಿ ಹೊಂದಲ್ಲ. ಹಿಂದೆ ಪ್ರಗತಿ ಹೊಂದಿತ್ತ, ಇವತ್ತು ಪ್ರಗತಿ ಹೊಂದಿಲ್ಲ. ಇವತ್ತು ಹಾಸ್ಪಿಟ್ಲ್ಗಳು ಆಗ್ತಾ ಇರ್ಬೋದು, ಎಷ್ಟು ಜನಕ್ಕೆ ರೋಗ ಬರ್ತಾ ಇದೆ. ಹಾಸ್ಪಿಟ್ಲ್ ಆಗೋದು ಪ್ರಗತಿ ಅಲ್ಲ, ಜಾಸ್ತಿ ವೆಹಿಕಲ್ ತಿರುಗಾಡೋದು ಪ್ರಗತಿ ಅಲ್ಲ. ಜನರ ಜೀವನ ಇವತ್ತು ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಪ್ರಗತಿನ? ಎಲ್ಲರೂ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಹೊಟ್ಟೆ ಒಳಗೆ ಮಗು ಇದ್ದಾಗಲೇ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು, ಇದು ಪ್ರಗತಿನ? ಹಾಗಾಗಿ ಇವರು ಅಯೋಗ್ಯರಿಗೆ ಇವರು ಅನ್ನ ತಿನ್ನಲ್ಲ, ಎಂಜಲ್ ಕಾಸು ತಿಂತಾರೆ. ಅನ್ನ ತಿನ್ನಿ, ರೈತ ಬೆಳೆದ ಅನ್ನ ತಿನ್ನಿ, ಆಗ ನಿಮ್ಗೆ ಗೊತ್ತಾಯ್ತದೆ. ನೀವು ಇದನ್ನೆಲ್ಲ ಹಾಳು ಮಾಡ್ಬಿಟ್ಟು ಅಭಿವೃದ್ಧಿ ಮಾಡ್ತೀನಿ. ಅಭಿವೃದ್ಧಿ ಅಂದರೆ ಏನು? ಹಾಳು ಮಾಡೋದು ಅಂತನಾ? ಅಭಿವೃದ್ಧಿ ನಿಮ್ಮ ಹೆಂಡತಿ ಮಕ್ಕಳ್ದ? ನಿಮ್ಮ ಹೆಂಡತಿ ಮಕ್ಕಳು ದಪ್ಪ ಮಾಡಿಬಿಟ್ಟು ಅವ್ರಿಗೊಂದು 4 ಮನೆ, ನಿಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಮಲ್ಕೊಂಡು ತಿನ್ಕೊಂಡು ಸಾಯೋವರೆಗೂ ದುಡ್ಡು ಮಾಡೋದು ಅಭಿವೃದ್ಧಿನ? ನಮ್ಮನ್ನ ಇವತ್ತು ಸಾಯಿಸ್ಬಿಟ್ಟು ಅಭಿವೃದ್ಧಿ ಅಂದರೆ ಇದಲ್ಲ. ಅಭಿವೃದ್ಧಿ ಅಂದರೆ ಊರು ಜನರೆಲ್ಲ ಬದುಕೋದು, ಜೊತೆಲಿ ನೀವು ಬದುಕೋದು. ಬರೀ ನೀವು ಒಬ್ಬರು ಬದುಕ್ಬಿಟ್ಟು ನಮ್ಮನ್ನು ಸಾಯಿಸೋದು ಅಭಿವೃದ್ಧಿ ಅಲ್ಲ. ನಿಮಗೆ ಕಿವಿ ಹಿಂಡಿ ಬುದ್ಧಿ ಹೇಳೋವಂಥ ಕೆಲಸ ಮಾಡುತ್ತೆ. ಯಾವಾಗಲೂ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ದಂಗೆ ರೈತ ಸಂಘಗಳು ನಿರಂತರವಾದ ವಿರೋಧ ಪಕ್ಷಗಳು. ನಾವು ಯಾರದೇ ಪಕ್ಷ ಅಧಿಕಾರಕ್ಕೆ ಬರಲಿ, ವಿರೋಧ ಪಕ್ಷದಲ್ಲಿ ನಾವೇ ಕೂತ್ಕೊಳ್ಳೋದು, ನಿಮ್ಮ ಕಿವಿ ಹಿಂಡೋರು ನಾವೇ, ನಿಮ್ಗೆ ಬುದ್ಧಿ ಹೇಳೋರು ನಾವೇ. ಯಾಕಂತೇಳಿದ್ರೆ ನಿಮ್ಗೆ ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆ ಕಿವಿ ಕೇಳಲ್ಲ. ಅಧಿಕಾರಲ್ಲಿ ಇಲ್ಲದೆ ಇರ್ಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಕೂತಿರ್ತೀರಿ, ಗೆದ್ದ ತಕ್ಷಣ ಆ ಕಡೆ ಹೋಗ್ಬಿಟ್ಟು ನಿಮ್ಮ ಆಟಗಳು ಶುರು ಮಾಡ್ಕೊತೀರಿ. ಹಂಗಾಗಿ ನಮಗೊಂದು ಏನು ಗೊತ್ತಾಗ್ಬಿಡೈತೆ ಅಂತ ಹೇಳಿದ್ರೆ, ನೀವೆಲ್ಲ ರಾಜಕೀಯ ಪಕ್ಷದವರು, ಒಂದೇ ತಂದೆ ತಾಯಿ ಮಕ್ಕಳು, ಸಹೋದರರು, ನಿಮ್ಮ ಬುದ್ಧಿಯೆಲ್ಲ ಒಂದೇ ಅನ್ನೋದು ನಮ್ಗೆ ಗೊತ್ತಾಗ್ಬಿಡೈತೆ. ಹಂಗಾಗಿ ನಿಮಗೆ ತೀಡಿ ತಿದ್ದಿ ಹೇಳೋ ಕೆಲಸ ನಾವು ಮಾಡೇ ಮಾಡ್ತೀವಿ. ನೀವು ತಪ್ಪು ಮಾಡಿದಾಗೆಲ್ಲ ಎಚ್ಚರಿಸೋ ಕೆಲಸ ಮಾಡೇ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ನೀವು ಸಕಾರಾತ್ಮಕವಾಗಿ ಏನಾದರೂ ಇಲ್ಲಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ, ಇನ್ನೊಂದು ವಾರ ಕಾಲಾವಕಾಶ ನಿಮಗೆ. ಮುಂದಿನ ವಾರದೊಳಗಡೆ ನಾವು ಇವತ್ತೇನು ಸಾಂಕೇತಿಕವಾಗಿ ರಸ್ತೆ ತಡೆ ಮಾಡಿದ್ದೀವಿ, ಇಡೀ ರಾಜ್ಯದಲ್ಲಿ 21 ಜಿಲ್ಲೆಗಳಲ್ಲಿ ನಾವು ಹೆದ್ದಾರಿಗಳನ್ನ ಬಂದ್ ಮಾಡೋಂಥ ಕೆಲಸ ಮಾಡ್ತೀವಿ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.